ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಭಾಳ ಹೇಳಾಕತ್ತಿದ್ರಿ ನಾ ಸ್ಟ್ರೀಮ್ ಮಾಡೋ ಮುಂದೆ ಅಕ್ಕ IPL ಮೇಲೆ ವಿಡಿಯೋ ಮಾಡಿ. ಸೊ ಅನ್ಫಾರ್ಚುನೇಟ್ಲಿ ಏನಂತಂದ್ರೆ ನಾನು ಇನ್ಸ್ಟಾಗ್ರಾಮ್ ಒಳಗೆ ಯಾವ ಥರನೂ ವೀಡಿಯೋಸ್ ಅಪ್ಲೋಡ್ ಮಾಡೋದಿಲ್ಲ. ಬಿಕಾಸ್ ಅಂತೇನಿಲ್ಲ, ಯಾಕಂತಂದ್ರೆ ನನಗೆ ಯೂಟ್ಯೂಬರ್ ಆಗಬೇಕಾದ ಇನ್ಸ್ಟಾಗ್ರಾಮ್ ರೀಲರ್ ಆಗೋದಿಲ್ಲ. ಸೊ ಇನ್ಸ್ಟಾಗ್ರಾಮ್ ಹೋಗೋದಾಗತ್ತೆ. ಸೊ ಫಸ್ಟ್ ಟಾಸ್ RCB ಆಯ್ತು. ಅವರು ಚೂಸ್ ಮಾಡಿದ್ರೆ ಬಾಲಿಂಗ್. ಏನು ಖತರ್ನಾಕ್ ಬಾಲಿಂಗ್ ಮಾಡಿದ್ರಂದ್ರೆ ಕೃಣಾಲ್ ಪಾಂಡ್ಯ 3 ವಿಕೆಟ್ ತಗೊಂಡ, ಅದಾದ್ಮೇಲೆ ಹೆಜಲ್ 2 ವಿಕೆಟ್ ತಗೊಂಡ. ಬಾಲಿಂಗ್, ಫೀಲ್ಡಿಂಗ್ ವಿತ್ ಮತ್ತೇನು ಅದೇ ಭಾರಿ ಅಂದ್ರೆ ಭಾರಿ ಆಗಿತ್ತು ಅಂತ ಹೇಳಕ್ ಬಂದೆ. ಪ್ರತಿ ಸಲ ಏನಾಗ್ತಿತ್ತಂತಂದ್ರೆ ನಮ್ದು RCBದವ್ರದ್ದು ಒಂದೇ ಮ್ಯಾಚ್ ದೇವ್ರಿಗೆ ಬಿಟ್ಟೆವು ಅಂದ್ರೆ ವಿಡಿಯೋದಾಗ ಬಂದಕ್ಕಂದ್ರೆ ನಮ್ಗೆ ಬರೀ ಹೇಳಾಕಿದ್ದು ಒಂದೇ ಮಾತು ಇರ್ತೈತೆ. ಅಂದ್ರೆ ಅದು ಹೆಂಗಂದ್ರೆ ನಾವು ಹಿಂದಿನ ವಿಡಿಯೋದಾಗಿದ್ದು ಕಾಪಿ ಪೇಸ್ಟ್ ಮಾಡ್ದಂಗೆ ಆಗ್ತೈತಿ. ಇದು ಒಂದೇ ಮ್ಯಾಚ್ ಅಲ್ಲ, ದೇವ್ರಿಗೆ ಬಿಡ್ತೇವೆ. ನಮ್ದು RCBದವ್ರದ್ದು ಅದು ಪರಂಪರೆಯಿಂದಲೇ ಬಂದದಂತ ಹೇಳಿ. ಅದು ಹೋದ್ ಸಲ ಒಂದು ಏನೋ ಚಾಲೂ ಮಾಡಿದ್ರಲ್ಲ ಅವರು, ಹೊಸ ಅಧ್ಯಾಯ. ಅವ್ರು ಹೋದ್ ಸಲ ಚಾಲೂ ಮಾಡಿದ್ರೆ ಹೊಸ ಅಧ್ಯಾಯ ಈ ಸಲ ಚಾಲೂ ಆಗಿದೆ. ಹೊಸ ಅಧ್ಯಾಯ ಹೋದ್ ಸಲ ಚಾಲೂ ಆಗಿದೆ ಅಂದಿದ್ರು ಕರೆ, ಅದು ಹೊಸ ಅಧ್ಯಾಯ ಈ ಸಲ ಚಾಲೂ ಆಗಿದೆ. ಎಸ್. ಆ್ಯಂಡ್ ಏನಂತಂದ್ರೆ ಬಾಲಿಂಗ್ ಅಷ್ಟೇ ಚುಮ್ಮೇಶ್ವರಿ ಇರಲಿಲ್ಲ, ಬ್ಯಾಟಿಂಗ್ ಹಾಯ್ ನನಗೆ ಅನ್ಸಾಗತ್ತಿದ್ದು 4-6 ಬಿಟ್ಟು ಏನು ಹೊಡೆಯೋದೇ ಇಲ್ಲ RCBದವ್ರು. ಯಾಕಂತಂದ್ರೆ ಅವ್ರು ಜುಜುಬಿ 1, 2, 3 ರನ್ ಭಾಳ ಮಾಡಕ್ಕೆ ಹೋಗಂಗಿಲ್ಲ, ಬರೀ 4-6. ಆ್ಯಂಡ್ ಏನಂತಂದ್ರೆ ಫಸ್ಟ್ ವಿರಾಟ್ ಮತ್ತು ಸಾಲ್ಟ್ ಇವರಿಬ್ಬರು ಕಾಂಬಿನೇಷನ್ ಒಳಗೆ ಏನಿಲ್ಲ ಅಂತಂದ್ರೆ 95 ರನ್ ಹೊಡೆದಾರ. ಇವರಿಬ್ಬರು ಪಾರ್ಟ್ನರ್ಶಿಪ್ಪೇ 95 ರನ್ ಹೊಡೆದಾರ. ಆದರೆ ಏನು ಹೊಡೆದಾರ ಒಂದೊಂದು 4ಗೆ ಅಂದ್ರೆ ಒಂದೊಂದು ಬಾಲ್ನ ಎಷ್ಟು ಎಂಜಾಯ್ ಮಾಡ್ಯಾರ ಅಂದ್ರೆ RCBದವ್ರು. ಬಟ್ ಒಂದೇ ಮ್ಯಾಚೇ ಹಿಂಗೆ ಆಡಿದ್ರೆ ಹೆಂಗಂತ ಅಂದ್ರೆ ಹಿಂಗೆ ಹಿಡಿದು ಹಿಂಗೆ ನೆದರ್ ತೆಗಿಬೇಕಂತ ಅನ್ಸ್ಲಿಕತ್ತಿತ್ತು ನನಗೆ. ತೆಗ್ದೇನ ಅವಾಗ, ಆದ್ರೆ ಈಗ ಒಂದು ತೆಗಿಲಿಕತ್ತೀನಿ. ಬಟ್ ಏನೇ ಅನ್ನು ನೀ RCBದವ್ರು ಈ ಸಲ ಕಪ್ ಹೊಡಿತಾರಂತ ನನಗೆ ಅನ್ಸ್ಲಿಕತ್ತದ. ನಂಗೆ ಭಾಳ ಮಂದಿಗೆ ಅನ್ನಿಸ್ಲಿಕತ್ತದಂತೂ ಗೊತ್ತದ ನನಗೆ. ನಮ್ಮ RCB ಕ್ಯಾಪ್ಟನ್ ರಜತ್ ಪಟೇದಾರ್ ಅವನು ಏನು ಬ್ಯಾಟಿಂಗ್ ಆಡ್ದ ಮಾರಾಯ, ಅಂದ್ರೆ ಭಾಳ ಕಾಂಟ್ರಿಬ್ಯೂಷನ್ ಮಾಡ್ಲಿಕತ್ತಾರೆ ಎಲ್ಲರೂ ಮ್ಯಾಚ್ ಸಂಬಂಧ ಅಂತ ಹೇಳಿ. ಏನೇ ಅನ್ನು ಈ ಸಲ ನಮ್ದು RCB ಟೀಮ್ ಮೇಲೆ ನಜರ್ ತೆಗಿಬೇಕಾಗಿದೆ. ಅದೊಂದು ವಿಡಿಯೋ ಬಿಡ್ತಾರೆ ಗೊತ್ತೇನು ಇನ್ಸ್ಟಾಗ್ರಾಮ್ ಒಳಗೆ, ಆ ನಿಂಬಿಕಾಯಿ 2 ಇಂತಲ್ಲಿ ಕಾಡ್ಗಿ ಹಚ್ಚಿ ನಿಂಬಿಕಾಯಿ 2 ಜೋತ್ ಬಿಟ್ಟಿಕೇರಿ ಆ ಥರ ಒಂದು ಏನಾರೇ ಹಿಂಗೆ ಪೋಸ್ಟ್ ಮಾಡಿ ಬಿಡ್ರಿ ನಜರ್ ಹತ್ಲಾರ್ದಾಗ. ಯಾಕಂದ್ರೆ ಒಂದೇ ಮ್ಯಾಚ್ ಈ ನಮ್ಮನೆ ಆಡ್ಯಾರಂತ. ಅದ್ರೊಳಗೆ ಲಾಸ್ಟಿಗೆ ಲಿವಿಂಗ್ಸ್ಟನ್ ಬಂದು 1 6 1 4 ಹೊಡೆದು 16 ಓವರ್ನಾಗ ಏನಿಲ್ರಿ ಮ್ಯಾಚ್ ಮುಗಿಸಿ ಮನೆಗೆ ಹೋಗಿ ಮೊಕ್ಕೋ ಅಂತಂದ್ರಿ. ಅದ್ರಾಗ ಕೋಲ್ಕತ್ತಾ ಒಳಗೆ ಹೋಗಿ ಕೋಲ್ಕತ್ತಾದವ್ರಿಗೆ ಬಾಯಿ ಒಳಗೆ ಮಣ್ಣು ಹಾಕಿ ಬಂದರು ಅಂತ ಹೇಳಿಕ್ ಬಂದೆ ನಾ ಅಷ್ಟೆ. ಆದರೆ ನಂಗೆ ಇದು ಅಂತ ತಿಳಿಲಿಲ್ಲ, ಗೆದ್ದಿದ್ದು RCBದವ್ರು, ಸೋತಿದ್ದು KKRದವ್ರು. ಆದರೆ ಉರ್ಕೊಂಡಿದ್ದು ಯಾಕೆ CSK ಫ್ಯಾನ್ಸ್ ಅಂತ. ಇಲ್ಲ, ನನ್ನ ಫ್ರೆಂಡ್ಸ್ ಅದಾರ ಸ್ವಲ್ಪ ಮಂದಿ CSK ಫ್ಯಾನ್ಸ್. ಒಂದು ಮ್ಯಾಚ್ ಗೆದ್ದಿರಿ, ಏನು ಒಂದೇ ಮ್ಯಾಚಿಗೆ ಹೌದು ನೋಡೋಣ ಹಾರಾಡ್ದೇವು ನಾವು. ಸ್ಟಾರ್ಟಿಂಗ್ ಓಪನ್ನು ನಾವೇ ಮಾಡೇವಿ, ಗೆದ್ದೇವಿ ನಾವೇ. ಹೇಳ್ಬಿಡು ಹಿಂದೆ ಸುಮ್ಮಂದ್ರು. ಎಲ್ಲ ಎಡಿಟ್ ಮಾಡ್ತೀವಿ. ಓಪನಿಂಗ್ ನಾವೇ ತೊಗೊಂಡೇವಿ ಮ್ಯಾಚ್. ಆ್ಯಂಡ್ ನೆಕ್ಸ್ಟ್ ನಾವೇ ಹೊಡಿತೇವಿ ನೋಡಾಗತ್ತಿರುತ್ತೆ. ಆಯ್ತು, ಇನ್ನು ಈಗ ಹೈದರಾಬಾದವ್ರು ನೋಡ್ದೆ ಬ್ಯಾಟಿಂಗ್, ಅಂಜಿಕೆ ಸ್ವಲ್ಪ ಐತೆ ಮನಸ್ಸೊಳಗೆ. ಆದ್ರೂ ನಂಬಿಕೆ ಐತಿ ವಿರಾಟ್ ಕೊಹ್ಲಿ, ಸ್ಟೋನ್ ಮತ್ತು ಯಾರು ಸಾಲ್ಟ್, ಸ್ಟೋನ್, ಉಪ್ಪ, ಖಾರ ಎಲ್ಲರ ಮೇಲೂ ನನಗೆ ನಂಬಿಕೆ ಅದ ಈ ಸಲ. ಆ್ಯಂಡ್ ದ್ಯಾಟ್ಸ್ ಇಟ್ ಗೈಸ್. ಇನ್ನು ನಮ್ದು ಇಷ್ಟೇ ಬಾಲಿಂಗಿಗೆ ಹಿಂಗೆ ಮಾಡ್ಲಿಕ್ಕತ್ತಾರ. ಇನ್ನು ನಮ್ಮ ಭುವನೇಶ್ವರ್ ಕುಮಾರ್ ಬಂದ ಮೇಲೆ ಮುಗಿತು. ಇನ್ನೂ ಐತಿ ಬಾಲಿಂಗ್. ಹಂಗೆ ನೋಡಿದ್ರೆ ಎಲ್ಲ ಬ್ಯಾಲೆನ್ಸ್ ಆಗ್ಲಿಕ್ಕತ್ತದ ನಮ್ದು ಬ್ಯಾಟರ್ಸ್, ಬೌಲರ್ಸ್. ಆ್ಯಂಡ್ ಏನಿಲ್ಲ, ಈ ಸಲ RCB ಅವರು ಎಲ್ಲರದು ಮನಸ್ಸೊಳಗೆ ಒಂದು ಹೋಪ್ ಅದ, ಈ ಸಲ RCB ಗೆಲ್ತದ ಅಂತ ಹೇಳಿ. ಆ್ಯಂಡ್ ಗೆಲ್ತದ. 18ರ ಹೊಸ ಅಧ್ಯಾಯ ಇನ್ನು ಮುಂದೆ ಶುರು ಆಗುತ್ತೆ. 18ರ ಹೊಸ ಅಧ್ಯಾಯ. And that's the end of the video guys. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಆ್ಯಂಡ್ IPLದು ಮ್ಯಾಚಸ್ ಮೇಲೆ ವಿಡಿಯೋ ಮಾಡದೆ IPL ಮುಗಿತನ ಎಳೆದೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.